ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಜೋಳದ ಹಿಟ್ಟನ್ನ ಬಳಸ್ಕೊಂಡು ನಿಮ್ಗೆ ಸೂಪರ್ ಆಗಿರುವಂಥ ದೋಸೆನ ಈ ವಿಡಿಯೋದೊಳಗೆ ಮಾಡಿ ತೋರ್ಸಾತನಿ. ಈ ದೋಸೆ ಮಾಡೋದಕ್ಕೆ ನಾನಿಲ್ಲಿ ಮೊಸರಾಗಲಿ, ಈನೋ ಆಗಲಿ, ಸೋಡಾ ಆಗಲಿ ಏನೂ ಬಳಸಿಲ್ಲ. ಕೇವಲ ಜೋಳದ ಹಿಟ್ಟು ಮತ್ತು 1 ಕಪ್ ರವೆ ಇದ್ರೆ ಸಾಕು. ಸೂಪರ್ ಆಗಿರುವಂಥ ದೋಸೆನ ನೀವು 5 ನಿಮಿಷದಲ್ಲೆಲ್ಲ ನೀವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ ಈ ಜೋಳದ ಹಿಟ್ಟಿನ ದೋಸೆಗೆ ನಾನಿಲ್ಲಿ ಈರುಳ್ಳಿ ಚಟ್ನಿನ ಇಲ್ಲೇ ಈ ವಿಡಿಯೋದೊಳಗೆ ಮಾಡಿ ತೋರಿಸಿರ್ತಾನೆ. ಎರಡು ಸೂಪರ್ ಆಗಿರುವಂಥ ಕಾಂಬಿನೇಷನ್ ಇವು. ಬನ್ನಿ ಹಾಗಾದ್ರೆ ಈ ದೋಸೆನ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ನಾನಿಲ್ಲಿ 1 ಕಪ್ಪಿನ ಅಳತಿ ಒಳಗೆ ಜೋಳದ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಳಕತ್ತೇನೆ ನೋಡ್ರಿ, ಒಂದು ಬೌಲ್ಗೆ. ಅದೇ ಕಪ್ಪಿನ ಅಳತಿ ಒಳಗೆ ನಾನಿಲ್ಲೇ ರವೆನೂ ಅಷ್ಟೇ ಸೇರಿಸ್ಕೊಳಕತ್ತೇನೆ. ನಾನಿಲ್ಲೇ ಚಿರೋಟಿ ರವೆನ ಬಳಸ್ಕೊಂಡನಿ. ನೀವು ಬೇಕಂದ್ರೆ ಮೀಡಿಯಂ ರವೆನೂ ಕೂಡ ಇಲ್ಲೇ ಬಳಸ್ಕೋಬಹುದು. ಯಾವ ರವೆ ಐತೋ ಆ ರವೆನ ನೀವು ಯೂಸ್ ಮಾಡ್ಕೋರಿ. ನಾನಿವಾಗ ಒಂದು ಅರ್ಧ ಕಪ್ನಷ್ಟು ಇದಕ್ಕೆ ನೀರನ್ನ ಇಲ್ಲೇ ಸೇರಿಸ್ಕೊಂಡನಿ ನೋಡ್ರಿ. ಬಿಸಿನೀರಲ್ಲ, ತಣ್ಣನ ನೀರನ್ನ ನಾನು ಸೇರಿಸ್ಕೊಂಡನಿ. ಇವಾಗ ರವೆ ಮತ್ತು ಜೋಳದ ಹಿಟ್ಟನ್ನ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ನಾನಿಲ್ಲೇ ಮಿಕ್ಸ್ ಮಾಡ್ಕೊತ ಹೋಗ್ತಾನೆ. ಒಮ್ಮೆ ನೀರು ಹಾಕಿ ಕಲಿಸ್ಕೊಳಕ್ ಹೋಗ್ಬೇಡ್ರಿ. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂತ ಇದನ್ನ ನಾವು ಕಲಿಸ್ಕೋಬೇಕು. ದೋಸೆ ಹಿಟ್ಕಿನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊರಿ. ಆಮೇಲೆ ಯಾವುದೇ ರೀತಿ ಗಂಟದು ಏನು ಇರಾಕ್ ಹೋಗ್ಬಾರ್ದು. ಆ ರೀತಿ ನಾವು ಇದನ್ನ ನೀಟಾಗ ಕಲಿಸ್ಕೋಬೇಕು. ನಾನಿಲ್ಲಿ ಈ ರೀತಿ ಇದನ್ನ ಕಲಸಿಟ್ಕೊಂಡನಿ. ಇಲ್ಲಿ ಕಲ್ಸೇನು ಇಟ್ಕೊಂಡೇವಲ್ಲ, ಇದ ಹಿಟ್ಟಿಗೆ ನಾನಿಲ್ಲೇ ಕೊತ್ತಂಬರಿ ಸೊಪ್ಪನ್ನ ಇಲ್ಲೇ ಸೇರಿಸ್ಕೊಳಕತ್ತಾನ ನೋಡ್ರಿ. ನಿಮ್ಗೆ ಜಾಸ್ತಿ ಇಷ್ಟ ಆಗೋದಾದ್ರೆ ಜಾಸ್ತಿ ಕೂಡ ನೀವಿಲ್ಲೇ ಸೇರಿಸ್ಕೋಬಹುದು. ನಾನಿಲ್ಲೇ 1 ಹಿಡಿಯಷ್ಟು ಹಾಕ್ಕೊಂಡನಿ. ಆಮೇಲೆ ಒಂದು 10ರಿಂದ 15 ಕರಿಬೇವಿನ ಎಲೆನೂ ಕೂಡ ಸೇರಿಸ್ಕೊಂಡನಿ. ಖಾರಕ್ಕೆ ನಾನಿಲ್ಲಿ ಒಂದು 4 ಹಸಿಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡನಿ. ಆಮೇಲೆ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಅಜ್ವಾಯಿನೂ ಕೂಡ ಇದಕ್ಕೆ ಸೇರಿಸ್ಕೊಂಡನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ಕೊಂಡನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ಸೇರಿಸ್ಕೊಂಡನಿ. ಈ ಬೌಲಲ್ಲಿ ಇರೋದೆಲ್ಲಾನು ನಾವು ನೈಸಾಗ ಇದನ್ನ ನುಣ್ಣಗ ಪೇಸ್ಟ್ ಆಗ್ಬೇಕು. ಆ ರೀತಿ ನಾವು ಇದನ್ನ ರುಬ್ಕೊಂಬರ್ಬೇಕು. ನಾನಿಲ್ಲಿ ಈ ರೀತಿಯಾಗಿ ರುಬ್ಬಿ ತಗೊಂಬಂದನ್ ನೋಡ್ರಿ. ಯಾವ ರೀತಿ ಇರ್ಬೇಕಂದ್ರ ನಾವು ದೋಸೆ ಹಿಟ್ಟೆಲ್ಲ ಮಾಡ್ತೀವಲ್ಲ ಅಷ್ಟು ನಾವು ನುಣ್ಣಗ ಇದನ್ನ ರುಬ್ಬಿರ್ಬೇಕು. ಮೆಣಸಿನ್ಕಾಯ್ದೆಲ್ಲ ಪೀಸು ಆ ಥರ ಏನು ಇರಾಕ್ ಹೋಗ್ಬಾರ್ದು ನೋಡ್ರಿ. ಇವಾಗ ಇದು ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಇದಕ್ಕೆ ನಾನಿಲ್ಲೇ ನೀರನ್ನ ಕೂಡ ಇಲ್ಲೇ ಸೇರಿಸ್ಕೊಂತಾನೆ. ಒಮ್ಮೆ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರೆ ದೋಸೆ ಹಿಟ್ಟು ತೆಳುವಾಗ್ಬಿಡ್ತಂದ್ರ ದೋಸೆ ಚೆನ್ನಾಗಿ ಬರಲ್ಲ. ಆದ್ರಿಂದ ಸ್ವಲ್ಪ ನೀರನ್ನ ನೀವು ರುಬ್ಬೋ ಕಡಿಮೆ ಹಾಕೋರಿ. ಬೇಕಂದ್ರೆ ನಾವು ಆಮೇಲೆ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು. ಇವಾಗ ನೀರ್ ಹಾಕೊಂಡು 1-2 ನಿಮಿಷ ಚೆನ್ನಾಗಿ ನಾನು ಕಲಿಸ್ಕೊಂಡು ಈ ರೀತಿ ದೋಸೆ ಹಿಟ್ಟನ್ನ ಇಲ್ಲೇ ರೆಡಿ ಮಾಡಿ ಇಟ್ಕೊಂಡನಿ. ಇವಾಗ ದೋಸೆ ಮಾಡೋದು ತೋರಿಸ್ತಾನಂತ ಬರ್ರಿ. ಇಲ್ಲಿ ಚೆನ್ನಾಗಿ ಕಾದಿರುವಂತ ದೋಸೆ ಹಂಚಿಗೆ ನಾನಿಲ್ಲೇ ಸ್ವಲ್ಪ ನೀರ್ನ ಹಾಕ್ಬಿಟ್ಟು ಈ ರೀತಿ ಕಾಟನ್ ಬಟ್ಟೆಲೆ ಇದನ್ನ ನೀಟಾಗ ಒಂದ್ಸಲ ಒರೆಸಿಟ್ಕೊಂಡನಿ. ಇವಾಗ ನಾವೇನ್ ಜೋಳದ ಹಿಟ್ಟಿನ ದೋಸೆ ಹಿಟ್ಟು ರೆಡಿ ಮಾಡಿದ್ವಲ್ಲ, ಆ ದೋಸೆ ಹಿಟ್ಟನ್ನ ಇಲ್ಲೇ 1-2.5 ಸ್ಪೂನ್ ಅಷ್ಟು ಹಾಕೊಂಡ್ಬಿಟ್ಟು ನಾವ್ ಯಾವ ರೀತಿ ದೋಸೆ ಮಾಡ್ತೇವಲ್ಲ ಆ ರೀತಿ ನಾವು ದೋಸೆ ಮಾಡ್ಕೊಂತ ಹೋದ್ರ ಆಯ್ತು ನೋಡ್ರಿ. ನಾನಿಲ್ಲೇ ನಾನ್ ಸ್ಟಿಕ್ ಹಂಚನ ಇಲ್ಲೇ ಬಳಸ್ಕೊಂಡನಿ. ನೀವು ಒಂದ್ ವೇಳೆ ಐರನ್ ತವ ಬಳಸ್ಕೊಂಡ್ರ ದೋಸೆ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಆಮೇಲೆ ನೀವು ಈ ದೋಸೆ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಹಂಚಿಗೆ ಹತ್ತೋದಿಲ್ಲ. ಇದೇ ರೀತಿನ ಆ ಹಂಚಲ್ಲೂ ಕೂಡ ಚೆನ್ನಾಗಿ ದೋಸೆಗಳು ಬರ್ತಾವು. ಇವಾಗ ನಾನಿಲ್ಲೇ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಈ ರೀತಿ ಇದನ್ನ ಒಂದು ಬ್ರಷ್ ಇಂದ ಎಲ್ಲಾ ಕಡೆ ಹಚ್ಕೊಳಕತ್ತನ್ ನೋಡ್ರಿ. ಇವಾಗ ಹೈ ಫ್ಲೇಮ್ ಒಳಗ ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಬಿಡೋಣ. ಇದನ್ನೇ ನಾವು ಹೊಳ್ಳಿಸಿ ಹಾಕಿ ಬೇಯಿಸ್ಬೇಕಂತಿಲ್ಲ. ಒಂದ್ ಸೈಡ್ ಚೆನ್ನಾಗಿ ಬೆಂದ್ರೆ ಸಾಕಿಲ್ಲೇ. ನೀವು ನೋಡ್ತಿರ್ಬೋದು ಇಲ್ಲಿ. ಇವಾಗ ಒಂದು ದೋಸೆ ಕೂಡ ಇಲ್ಲೇ ರೆಡಿ ಆಯ್ತು. ಪ್ರತಿ ಸಲ ನಾವು ದೋಸೆ ಹಾಕೊಳ್ಳೋ ಟೈಮ್ ಒಳಗ ನೀರ್ ಹಾಕ್ಬಿಟ್ಟು ಒಂದು ಕಾಟನ್ ಬಟ್ಟೆಲೆ ಒರೆಸ್ಬಿಟ್ಟು ಈ ರೀತಿ ನಾವು ದೋಸೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ದೋಸೆ ಇಲ್ಲೇ ಬರ್ತತಿ. ಆಮೇಲೆ ಈ ದೋಸೆ ಕೂಡ ಅಷ್ಟೇ ಇಲ್ಲೇ ಜಾಸ್ತಿ ನಿಮ್ಗೆ ಕ್ರಿಸ್ಪಿಯಾಗಿ ಏನು ಬರೋದಿಲ್ಲ. ಇದು ತುಂಬಾ ಸಾಫ್ಟ್ ಆಗಿ ಬರ್ತತಿ. ಆದ್ರೆ ನೀವು ಬೇಕಾದಷ್ಟು ತೆಳುವಾಗಿ ನೀವು ದೋಸೆ ಹಾಕೊಂಡ್ರು ಯಾವುದೇ ಕಾರಣಕ್ಕೂ ಕಟ್ ಆಗಲ್ಲ. ಆ ರೀತಿಯಾಗಿ ಇದು ದೋಸೆ ಬರ್ತತಿ. ನೀವು ಒಂದ್ ವೇಳೆ ಮನೆಯಲ್ಲಿರುವಂತ ಜೋಳದ ಹಿಟ್ಟಿಗೆ ನೀವು ಜಾಸ್ತಿ ಅಕ್ಕಿ ಹಾಕಿ ಮಿಲ್ಲಿಗೆ ಹಾಕ್ಸಿದ್ರೆ ಅವಾಗ ಮಾತ್ರ ಇದು ದೋಸೆ ಕ್ರಿಸ್ಪಿಯಾಗಿ ಬರ್ತತಿ. ಬರೀ ನೀವು ಜೋಳದ ಹಿಟ್ಟನಷ್ಟ ಮಿಲ್ಲಿಗೆ ಹಾಕ್ಸಿದ್ರೆ ಇದೇ ರೀತಿ ಸಾಫ್ಟ್ ಆಗಿ ನಿಮ್ಗೆ ದೋಸೆಗಳು ಬರ್ತಾವು. ಇವಾಗ ಈ ದೋಸೆಗೆ ನಾನಿಲ್ಲಿ ಸೂಪರ್ ಆಗಿರುವಂತ ಈರುಳ್ಳಿ ಚಟ್ನಿನ ನಿಮ್ಗೆ ಮಾಡಿ ತೋರಿಸ್ತಾನಂತ ಬರ್ರಿ. ನಾನಿಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನಿಲ್ಲಿ ಉದ್ದಕ್ಕೆ ಹೆಚ್ಚಿಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡನಿ. 7ರಿಂದ 8 ಬೆಳ್ಳುಳ್ಳಿ ಎಸಳು, ಸ್ವಲ್ಪ ಶುಂಠಿನ ನಾನು ಸೇರಿಸ್ಕೊಂಡನ್ ನೋಡ್ರಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿನ ಇಲ್ಲೇ ಹುಣಸೆ ಹಣ್ಣನ್ನ ಕೂಡ ಹಾಕೊಂಡನಿ, ಒಂದು ನಿಂಬೆ ಹಣ್ಣಿನ ಸೈಜ್ ಅಷ್ಟು. ಇವಾಗ 1-2 ಸ್ಪೂನ್ ಅಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊಂಡನ್ ನೋಡ್ರಿ. ಖಾರಕ್ಕೆ ನಾನಿಲ್ಲೇ ಹಸಿಮೆಣಸಿನ್ಕಾಯಿನ ಬಳಸ್ಕೊಳಕತ್ತಿಲ್ಲ. ಖಾರದ ಪುಡಿನ ನಾನಿಲ್ಲೇ ಒಂದು ಅರ್ಧ ಸ್ಪೂನ್ ಅಷ್ಟು ಸೇರಿಸ್ಕೊಂಡನಿ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡ್ಬಿಡೋಣ. ಈಗ ಜೀರಿಗೆನ ಸೇರಿಸ್ಕೊಳಕತ್ತ ನೋಡ್ರಿ ಸ್ವಲ್ಪ. ಇವಾಗ ಒಂದು 10ರಿಂದ 15 ಕರಿಬೇವಿನ ಎಲೆನ ಹಾಕೊಳಕತ್ತನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಇವಾಗ ನುಣ್ಣಗ ನಾವು ಚಟ್ನಿ ತರ ರುಬ್ಕೊಂಬಂದ್ಬಿಡೋಣ.
ನಾನಿಲ್ಲಿ ಈ ರೀತಿಯಾಗಿ ಇದನ್ನ ರುಬ್ಕೊಂಬಂದ ನೋಡ್ರಿ. ತುಂಬಾ ನೈಸ್ ಆಗಿ ಇದನ್ನ ರುಬ್ಬಕ್. ಈ ಚಟ್ನಿಗೆ ನಾವಿಲ್ಲಿ ಒಗ್ಗರಣೆ ಅದು ಏನು ಕೊಡ್ಬೇಕಂತಿಲ್ಲ, ನಾವು ಹಾಗೆ ಕೂಡ ಇದನ್ನ ತಿನ್ಬೋದು, ಚೆನ್ನಾಗಿರ್ತತಿ. ಆದ್ರೆ ಈ ಚಟ್ನಿಗೆ ಬಳಸುವಂತ ಈರುಳ್ಳಿ ಮಾತ್ರ ನೀವು ಹಸಿ ಈರುಳ್ಳಿನ ತಗೊಳಕ್ ಹೋಗ್ಬೇಡ್ರಿ, ಅದ ಸ್ಮೆಲ್ ಬರ್ತತಿ ಅದು. ಆದ್ರಿಂದ ಚೆನ್ನಾಗಿ ಒಣಗಿರುವಂತ ಈರುಳ್ಳಿನ ಬಳಸಿದ್ರೆ ಮಾತ್ರ ಇದು ತುಂಬಾ ಚೆನ್ನಾಗಿರ್ತತಿ. ಈ ಜೋಳದ ಹಿಟ್ಟಿನ ದೋಸೆಗಂತ್ರು ಈ ಈರುಳ್ಳಿ ಚಟ್ನಿ ಖಾರವಾಗಿ ಸೂಪರ್ ಆಗಿರ್ತತಿ. ಯಾಕಂದ್ರೆ ನಾವು ಹಳ್ಳಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ, ಇಲ್ಲಿ ಕೆಂಪು ಖಾರ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗಿ ಸೂಪರ್ ಆಗಿರ್ತತಿ. ಇವೆರಡು ಕಾಂಬಿನೇಷನ್ ನೀವು ಟ್ರೈ ಮಾಡ್ಲೇಬೇಕು. ಎಷ್ಟೋ ಜನಕ್ಕೆ ಜೋಳದ ರೊಟ್ಟಿ ಎಲ್ಲ ಮಾಡಕ್ ಬರಲ್ಲ, ನೀವು ಅದ್ರ ಬದ್ಲಿ ಈ ರೀತಿ ನೀವು ದೋಸೆ ಮಾಡ್ಕೊಂಡು ತಿನ್ಬೋದು. ದೋಸೆ ಮಾತ್ರ ಸೂಪರ್ ಆಗಿರ್ತತಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗ ಹೈಪ್ ಆಪ್ಷನ್ ಇರ್ತತಿ, ವಿಡಿಯೋಕ್ಕೆ ಹೈಪ್ ಮಾಡೋದನ್ನ ಮರ್ಯಾಕ್ ಹೋಗ್ಬೇಡ್ರಿ. ನೀವೇನಾದ್ರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ.